ಬಿಗ್ ಬಾಸ್ ಆದಮೇಲೆ ಜನರು ನಿಮ್ಮನ್ನು ನೋಡುವಂತಹ ರೀತಿ ನೀತಿ ಎಲ್ಲವೂ ಕೂಡ ಬದಲಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಮದುವೆ ಬಗ್ಗೆ ಅಂತ ಹೇಳಿದ್ರಿ. ಮದುವೆ ಅಂತ ಅಂದಾಗ ಪ್ರತಿಯೊಂದು ಹೆಣ್ಣು ನನ್ನ ಪ್ರಕಾರ ಬಹುತೇಕ ಏನು ಬಯಸೋದು ಅಂತಂದರೆ, ಪ್ರಪಂಚ ನನ್ನ ಬಗ್ಗೆ ಏನೇ ಮಾತಾಡಲಿ, ಏನೇ ಹೇಳಲಿ, ಗಂಡ ಆದವ್ನು ನನ್ನ ಜೊತೆಗಿರಬೇಕು. ಪ್ರಪಂಚ ನನ್ನ ವಿರುದ್ಧ ಹೋದರೂ ಪರವಾಗಿಲ್ಲ, ಗಂಡ ನನಗೆ ಸಪೋರ್ಟ್ ಮಾಡಬೇಕು ಅಂತ. ಐ ಥಿಂಕ್ ಅದೇ ಥರದ ಗಂಡ ಸಿಕ್ಕಿದ್ದಾರೆ. ಕಾಲೇಜು ದಿನಗಳಿಂದ ಕೂಡ ಇಲ್ಲಿಯವರೆಗೆ ನಿಮ್ಮ ಜೊತೆ ಇದ್ದಾರೆ. ದಾಂಪತ್ಯ ಜೀವನ ಹೇಗಿದೆ? ತುಂಬ ಖುಷಿ ಇದೆ. ಅಂದರೆ ಅದೇ ಒಂದು ಅರ್ಥ ಮಾಡ್ಕೊಳ್ಳೋ ಗಂಡ ಮತ್ತು ಅರ್ಥ ಮಾಡ್ಕೊಳ್ಳೋ ಗಂಡನ ಮನೆ ಎರಡೂ ಸಿಕ್ಕಿದೆ. ಎಲ್ಲ ಒಂದು ಕಡೆ ಒಂದು ಪ್ರೋಗ್ರೆಸಿವ್ ಮೈಂಡ್ ಸೆಟ್ ಇರುವಂಥ ಕುಟುಂಬಕ್ಕೆ ಸೊಸೆಯಾಗಿ ಹೋಗಿದ್ದೀನಿ. ನಾನೊಂದು ಪುಟ್ಟ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರೋ ಮಗಳು. ಅಂದರೆ ಅಣ್ಣ ತಮ್ಮಂದರೆ ಯಾರೂ ಇಲ್ಲ ನನಗೆ. ಸೊ ಆ ಜವಾಬ್ದಾರಿಗಳನ್ನು ತೊಗೊಳ್ಳೋರು ಅಂತ ಯಾರೂ ಇರಲಿಲ್ಲ. ನಾನಾಯಿತು, ನನ್ನ ಅಕ್ಕ ತಂಗಿರೋ ಅಮ್ಮ ಅಷ್ಟೇ ನನ್ನ ಪ್ರಪಂಚ ಆಗಿದ್ದಿದ್ದು. ಈಗ ಮದುವೆ ಕಟ್ ಮಾಡಿದ್ರೆ ಮದುವೆ ಆಗಿ ಒಂದು ತುಂಬು ಕುಟುಂಬದ ಸೊಸೆಯಾಗಿ ಹೋಗ್ತೀನಿ. ಅಲ್ಲಿ ಕೋ ಸಿಸ್ಟರ್ಸ್ ಇರ್ತಾರೆ, ಭಾವಂದರು, ಮೈದನ್ ಎಲ್ಲರೂ ಇರ್ತಾರೆ. ಒಂದು ದೊಡ್ಡ ಕುಟುಂಬ. ಸೊ ಆ ಕುಟುಂಬಕ್ಕೆ ಹೊಂದ್ಕೊಳ್ತೀನೋ ಇಲ್ವೋ ಅನ್ನೋ ಯೋಚನೆ ಇದ್ದಾಗ, ಅದು ನನ್ನಂಥದ್ದೊಂದು ಪ್ರೊಫೈಲ್ ಇರೋ ಹುಡುಗಿ ಆ ಮನೆಗೆ ಸೊಸೆಯಾಗಿ ಹೋದಾಗ ಸೊ ಅವ್ರು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಅನ್ನೋ ಎಲ್ಲ ಒಂದು ಭಯ ಇತ್ತು. ಆದರೆ ಒಂದು ಪ್ರೋಗ್ರೆಸಿವ್ ಮೈಂಡ್ ಸೆಟ್ ಇರೋವಂಥ ಕುಟುಂಬಕ್ಕೆ ಸೊಸೆಯಾಗಿ ಹೋಗಿರೋದು ನನಗೆ ಖುಷಿ ಇದೆ. ಬಹುಶಃ ತುಂಬ ಜನ ಹೆಣ್ಮಕ್ಳಿಗೆ ಒಂದೊಂದು ಆತಂಕ ಇರುತ್ತೆ, ಮದುವೆ ಆದಮೇಲೆ ಇದೇ ರೀತಿ ನಾನು ಮತ್ತೆ ಬದುಕೋಕ್ಕಾಗತ್ತಾ, ನನ್ನ ಕೆರಿಯರ್ನ ಕಂಟಿನ್ಯೂ ಮಾಡೋಕ್ಕಾಗತ್ತಾ, ಎಲ್ಲ ಹೆಣ್ಮಕ್ಳಿಗಿರೋ ಭಾಳ ದೊಡ್ಡ ಆತಂಕ ಅದು. ಬಹುಶಃ ನಾನು ಅದನ್ನು ಭಾಳ ಸುಲಭವಾಗಿ ನನಗೆ ಅದನ್ನು ಹೊಡೆದಾಕೋದಕ್ಕಾಯ್ತು ಅನ್ಸುತ್ತೆ. ನನಗೆ ಎಲ್ಲೂ ಬ್ಯಾರಿಯರ್ಸ್ ಬರಲಿಲ್ಲ, ಎಲ್ಲೂ ಯಾರೂ ಕಟ್ ಹಾಕೋರು ಇರಲಿಲ್ಲ. ನನ್ನ ಗಂಡ ಅಂತೂ ಮುಂಚಿಂದಲೂ ಅವರು ಸಪೋರ್ಟಿವ್ ಆಗೇ ಇದ್ದವರು. ಅವ್ರ ಬಗ್ಗೆ ಯಾವುದೇ ಅನುಮಾನ ಇರಲಿಲ್ಲ. ನಂಗೆ ಮದುವೆ ಆಗುವಾಗಲೂ ಕೂಡ, ಅದಕ್ಕಿಂತ ಮುಂಚೆನೂ ಕೂಡ ಏನೋ ನಾನು ಮುಂದಿನ ಕೆರಿಯರ್ಗೆ ಏನೋ ಸಮಸ್ಯೆ ಆಗುತ್ತೆ ಅನ್ನೋ ಅನುಮಾನ ಇರಲಿಲ್ಲ. ಅದ್ರ ಕುಟುಂಬ ಹೇಗೆ ನೋಡ್ಕೊಳ್ಬೋದು ಅನ್ನೋ ಪ್ರಶ್ನೆ ಇತ್ತು. ಬಟ್ ಅದಕ್ಕೆ ಈ ಬಿಗ್ ಬಾಸ್ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಕೋತೀನಿ. ಸೊ ಒಂದು ಸೆಕೆಂಡು ನಾನು ಯೋಚನೆ ಮಾಡಲಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಯಾರದೋ ಪರ್ಮಿಷನ್ ಕೇಳಬೇಕು ಅನ್ನೋ ವಾತಾವರಣನೇ ಇಲ್ಲ ಅಲ್ಲಿ. ನನ್ನ ಡಿಸಿಷನ್ಸ್ನ ನಾನು ಓವನಾಗಿ ತೊಗೊಳ್ಬೋದು ಅನ್ನೋಂಥದ್ದೇ ಒಂದು ವಾತಾವರಣ ಇರೋವಂಥ ಮನೆ. ಸೊ ಬಹುಶಃ ಅದೇ ತುಂಬ ಕಡಿಮೆ ಜನ ಹೆಣ್ಮಕ್ಳಿಗೆ ಅವಕಾಶ ಸಿಗುತ್ತೆ. ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತೆ ಅಂತ ಅಂದ್ಕೊಳ್ತೀನಿ.